ನಮಸ್ತೆ, ಎಲ್ಲರಿಗೂ ಗೋಲ್ಡನ್ ಸ್ಪೂನ್ ಕಿಚನ್ಗೆ ಸ್ವಾಗತ. ನಾನು ರಮ್ಯಾ. ಇವತ್ತು ಸಿಂಪಲ್ ಆಗಿ ಅವಲಕ್ಕಿ ಮತ್ತು ಬೆಲ್ಲನ ಯೂಸ್ ಮಾಡಿಕೊಂಡು ಯಾವ ರೀತಿ ಒಂದು ಸಿಹಿ ಖಾದ್ಯನ ಮಾಡ್ಬೋದು ಅಂತ ನೋಡ್ಕೊಂಬರೋಣ. ಸೊ ತುಂಬಾ ಈಸಿಯಾಗಿ ಮಾಡ್ಬೋದು, ತುಂಬಾ ರುಚಿಯಾಗಿರುತ್ತೆ. ನೀವು ಇದನ್ನು ದೇವರ ನೈವೇದ್ಯಕ್ಕೂ ಸಹ ಇಡ್ಬೋದು. ಸೊ ಬನ್ನಿ ಇದನ್ನ ಹೆಂಗೆ ಮಾಡೋದು ಅಂತ ನೋಡ್ಕೊಂಬರೋಣ. ಸೊ ಇದಕ್ಕೆ ಏನೇನು ಇಂಗ್ರೀಡಿಯೆಂಟ್ಸ್ ಬೇಕಾಗುತ್ತೆ ಅಂತ ನೋಡೋಣ. ಇಲ್ಲಿ ನಾನು 2 ಕಪ್ ಆಗೋಷ್ಟು ಅವಲಕ್ಕಿ ತೊಗೊಂಡಿದ್ದೀನಿ. ನೋಡಿ, ಈ ಥರ ಕಪ್ಪಲ್ಲಿ ನಾನು 2 ಕಪ್ ಆಗೋಷ್ಟು ಅವಲಕ್ಕಿನ ತೊಗೊಂಡಿದ್ದೀನಿ. ಮತ್ತು ಇಲ್ಲಿ ನಾನು 1 ಟೇಬಲ್ ಸ್ಪೂನ್ ಆಗೋಷ್ಟು ಏಲಕ್ಕಿ ಪೌಡರ್ನ ತೊಗೊಂಡಿದ್ದೀನಿ. ಸೊ ಇದನ್ನ ಹಾಕೋದ್ರಿಂದ ಸ್ಮೆಲ್ ತುಂಬಾ ಚೆನ್ನಾಗಿರುತ್ತೆ. ಮತ್ತು ನಾನಿಲ್ಲಿ ಸ್ವಲ್ಪ ತುಪ್ಪನ ತೊಗೊಂಡಿದ್ದೀನಿ. ಮತ್ತು ಇಲ್ಲಿ ನಾನು ಡ್ರೈ ಫ್ರೂಟ್ಸ್ನ ತೊಗೊಂಡಿದ್ದೀನಿ. ಇದು ಒಣದ್ರಾಕ್ಷಿ, ಗೋಡಂಬಿ ಮತ್ತು ಬಾದಾಮಿನ. ನಿಮ್ಗೆ ಯಾವ ಥರ ಡ್ರೈ ಫ್ರೂಟ್ಸ್ ಇಷ್ಟ ಅದು ಹಾಕೊಬೋದು, ತುಂಬಾ ಚೆನ್ನಾಗಿರುತ್ತೆ. ಮತ್ತು ನಾನಿಲ್ಲಿ 1 ಕಪ್ ಆಗೋಷ್ಟು ತುರಿದಿರೋ ಅಂಥ ಕೊಬ್ಬರಿನ ತೊಗೊಂಡಿದ್ದೀನಿ. ನೋಡಿ, ನೀವು ಈ ಥರ ನೋಡ್ಬೋದು. ಈ ಥರ ತುರಿದಿರೋ ಅಂಥ ಕಾಯಿ ಹಾಕೋದ್ರಿಂದ ತುಂಬಾ ಚೆನ್ನಾಗಿರುತ್ತೆ. ಸ್ವೀಟಿಗೆ ಒಂದು ಎಕ್ಸ್ಟ್ರಾ ಫ್ಲೇವರ್ನ ಆ್ಯಡ್ ಮಾಡುತ್ತೆ. ಮತ್ತು ನಾನಿಲ್ಲಿ 1 ಕಪ್ ಆಗುವಷ್ಟು ಬೆಲ್ಲನ ತೊಗೊಂಡಿದ್ದೀನಿ, ಸಿಹಿಗೆ ತಕ್ಕಂತೆ. ನೀವು ಜಾಸ್ತಿ ಸ್ವೀಟ್ ತಿನ್ನೋದಾದ್ರೆ ಬೆಲ್ಲನ ಸ್ವಲ್ಪ ಜಾಸ್ತಿ ಯೂಸ್ ಮಾಡ್ಕೊಬೋದು, ಅಥವಾ ಸಕ್ಕರೆ ಸಹ ಹಾಕೊಬೋದು. ಇಲ್ಲಿ ನಾನೊಂದು ಪಾತ್ರೆಗೆ 1 ಕಪ್ ಆಗೋಷ್ಟು ಬೆಲ್ಲನ ಹಾಕ್ಕೊತಾ ಇದ್ದೀನಿ. ಇದಕ್ಕೆ ನಾನು ಅದೇ ಅಳತೆಯಲ್ಲಿ 2 ಕಪ್ ಆಗೋಷ್ಟು ನೀರನ್ನ ಹಾಕ್ಕೊತಾ ಇದ್ದೀನಿ. ಇದನ್ನು ನಾವೀಗ ಪಾಕ ತಗೋಬೇಕು ಅಂತ ಏನಿಲ್ಲ. ಆದಷ್ಟು ಬೆಲ್ಲನ ಚೆನ್ನಾಗಿ ನಾವು ಕರಗಿಸಿ ಒಂದ್ಸತಿ ಚೆನ್ನಾಗಿ ಬೇಯಿಸ್ಕೊಂಡ್ಬಿಟ್ರೆ ಆಯಿತು. ಇದನ್ನು ಪಾಕ ತಗೊಳ್ಳೋ ಅವಶ್ಯಕತೆ ಏನಿಲ್ಲ. ಈಗ ನೋಡಿ, ಚೆನ್ನಾಗಿ ಬೆಲ್ಲನ ಕರಗಿಸ್ಕೊಬೇಕು. ಸೊ ನೋಡ್ಬೋದು, ಇವಾಗ ಬೆಲ್ಲ ಚೆನ್ನಾಗಿ ಕರಗಿದೆ. ಈಗ ನೋಡಿ, ನಾವು ಇದನ್ನು ಒಂದು 2 ನಿಮಿಷ ಕುದಿಸ್ಕೊಂಡು ಆಫ್ ಮಾಡ್ಕೊಂಬಿಟ್ರೆ ಆಯಿತು. ಇದನ್ನು ಈಗ ನೋಡಿ ಆಗಿದೆ. ಇವಾಗ ನಾನು ಇದನ್ನ ಆಫ್ ಮಾಡ್ಕೊಂಡು ಒಂದು ಸೈಡಿಗೆ ಎತ್ತಿಟ್ಕೊತಾ ಇದ್ದೀನಿ. ನೋಡಿ, ಇವಾಗ ನಾನೊಂದು ಬಾಣಲಿ 2 ಟೇಬಲ್ ಸ್ಪೂನ್ ಆಗೋಷ್ಟು ತುಪ್ಪನ ಹಾಕ್ಕೊಂಡು ನಾನು ಡ್ರೈ ಫ್ರೂಟ್ಸ್ನ ಹಾಕ್ಕೊಂಡು ಸ್ವಲ್ಪ ಒಂದು ಗೋಲ್ಡನ್ ಕಲರ್ ಬರೋವರೆಗೂ ಫ್ರೈ ಮಾಡ್ಕೊತೀನಿ. ತುಪ್ಪ ಹಾಕೋದ್ರಿಂದ ತುಂಬಾ ಚೆನ್ನಾಗಿರುತ್ತೆ. ಸೊ ನೋಡಿ, ಈಗ ಸ್ವಲ್ಪ ಗೋಲ್ಡನ್ ಕಲರ್ ಆಗ್ತಿದ್ದಾಗೆ ನಾನು ಇದಕ್ಕೆ ಒಣದ್ರಾಕ್ಷಿನ ಹಾಕ್ಕೊತಾ ಇದ್ದೀನಿ. ಮುಂಚೆನೇ ಹಾಕ್ಬಿಟ್ರೆ ಒಣದ್ರಾಕ್ಷಿ ಬೇಗ ಕಪ್ಪಾಗಿಬಿಡುತ್ತೆ. ಸೊ ಹಂಗಾಗಿ ನಾವು ಕೊನೆಯಲ್ಲಿ ಹಾಕ್ಕೊಬೇಕು. ನೋಡಿ, ಇವಾಗ ನೋಡ್ಬೋದು ಅದು ಕರೆಕ್ಟಾಗಿ ಗೋಲ್ಡನ್ ಫ್ರೈ ಆಗಿದೆ. ಇವಾಗ ನಾನು ತೆಗೆದಿಟ್ಕೊತಾ ಇದ್ದೀನಿ. ಈಗ ನೋಡಿ, ನಾನು ಅದೇ ಬಾಣಲಿಗೆ 1 ಟೇಬಲ್ ಸ್ಪೂನ್ ಆಗೋಷ್ಟು ತುಪ್ಪನ ಹಾಕ್ಕೊಂಡು ಅದಕ್ಕೆ ನಾನೀಗ ತುರಿದಿರೋ ಅಂಥ ಕೊಬ್ಬರಿ ತುರಿನ ಹಾಕ್ಕೊತಾ ಇದ್ದೀನಿ. ಈಗ ನಾವು ಇದನ್ನು ಸಹ ಸ್ವಲ್ಪ ಒಂದು ಗೋಲ್ಡನ್ ಬ್ರೌನ್ ಬರೋವರೆಗೂ ಫ್ರೈ ಮಾಡ್ಕೊಳ್ಳೋಣ. ತುಂಬ ಜಾಸ್ತಿ ಏನದನ್ನು ಫ್ರೈ ಮಾಡ್ಕೊಳ್ಳೋದು ಬೇಡ, ಸ್ವಲ್ಪ ಅದು ಗೋಲ್ಡನ್ ಕಲರ್ಗೆ ಚೇಂಜ್ ಆದರೆ ಸಾಕು. ನೀವು ಈಗ ನೋಡ್ಬೋದು, ಇಷ್ಟು ಕಲರ್ ಬಂದರೆ ಸಾಕು. ನೋಡಿ, ಈಗ ಚೆನ್ನಾಗಿ ಸ್ವಲ್ಪ ಗೋಲ್ಡನ್ ಕಲರ್ಗೆ ಬಣ್ಣ ತಿರುಗಿದೆ. ಇವಾಗ ನಾವು ಇದನ್ನು ತೆಗೆದಿಟ್ಕೊಳ್ಳೋಣ. ಈಗ ನೋಡಿ, ನಾನು ಅದೇ ಬಾಣಲಿಗೆ ಒಂದು 5 ಟೇಬಲ್ ಸ್ಪೂನ್ ಆಗೋಷ್ಟು ತುಪ್ಪನ ಹಾಕ್ಕೊತಾ ಇದ್ದೀನಿ. ನಾವು ಇದಕ್ಕೆ ತುಪ್ಪ ಹಾಕೋದ್ರಿಂದ ತುಂಬಾ ಚೆನ್ನಾಗಿರುತ್ತೆ. ಪ್ರಸಾದ ಅಥವಾ ನೀವು ದೇವರ ಪ್ರಸಾದ ನೈವೇದ್ಯಕ್ಕಾರು ನೀವು ಇದನ್ನು ಈ ಥರ ಮಾಡಿಡ್ಬೋದು. ನೋಡಿ, ಈಗ ನಾನು ಇದಕ್ಕೊಂದು 5 ಟೇಬಲ್ ಸ್ಪೂನ್ ಆಗೋಷ್ಟು ತುಪ್ಪ ಹಾಕಿದ್ದೀನಿ. ನೋಡಿ, ಇವಾಗ ಇದಕ್ಕೆ ನಾನು ಅವಲಕ್ಕಿನ ಹಾಕ್ಕೊತಾ ಇದ್ದೀನಿ. ಅವಲಕ್ಕಿ ಹಾಕೊಳ್ಳೋದಕ್ಕಿಂತ ಮುಂಚೆ ಒಂದು ಬಟ್ಟೆಯಲ್ಲಿ ನಾವು ಚೆನ್ನಾಗಿ ಅದನ್ನು ಒರೆಸಿ ಇಟ್ಕೊಬೇಕು. ಸೊ ಆವಾಗ ಅದ್ರ ಮೇಲೆ ಯಾವುದೇ ರೀತಿ ಡಸ್ಟ್ ಅಥವಾ ಬೇರೆ ಏನೇ ಇದ್ರೂ ನೀಟಾಗಿ ಕ್ಲೀನ್ ಆಗುತ್ತೆ. ಸೊ ಅದಕ್ಕೆ ನೀವು ಹಾಕೋಕ್ಕಿಂತ ಮುಂಚೆ ಒಂದು ಬಟ್ಟೆಯಲ್ಲಿ ನೀಟಾಗಿ ಅವಲಕ್ಕಿನ ಒರೆಸಿ ಎತ್ತಿಟ್ಕೊಳ್ಳಿ. ಸೊ ನೋಡಿ, ಇದನ್ನು ಸಹ ನಾವು ಚೆನ್ನಾಗಿ ಸ್ವಲ್ಪ ಗೋಲ್ಡನ್ ಫ್ರೈ ಆಗೋವರೆಗೂ ಫ್ರೈ ಮಾಡ್ಕೊಳ್ಳೋಣ. ನೋಡಿ, ಇವಾಗ ಚೆನ್ನಾಗಿ ಫ್ರೈ ಆಗಿದೆ, ಗೋಲ್ಡನ್ ಫ್ರೈ. ಇಷ್ಟ ಆಗಿದ್ರೆ ಸಾಕು. ನೋಡಿ, ಇದಕ್ಕೆ ನಾವು ಇವಾಗ ಬೆಲ್ಲದ ನೀರು ಏನು ಮಾಡಿ ಇಟ್ಕೊಂಡಿದ್ವಲ್ಲ ಮುಂಚೆನೇ, ಅದು ಇವಾಗ ತಣ್ಣಗಾಗಿರುತ್ತೆ. ಸೊ ಇವಾಗ ನಾನು ಇದನ್ನು ಜರಡಿ ಮಾಡಿ ಹಾಕ್ಕೊತಾ ಇದ್ದೀನಿ. ಇಲ್ಲಾಂದರೆ ಅದರಲ್ಲಿರೋ ಚಿಕ್ಕ ಪುಟ್ಟ ಅಂತ ಕಲ್ಲು ಅಥವಾ ಹರಳು ಎಲ್ಲ ಇರುತ್ತೆ. ಸೊ ಹಂಗಾಗಿ ನಾವು ಅದನ್ನು ಜರಡಿ ಮಾಡಿ ಹಾಕ್ಕೊಬೇಕು. ಇವಾಗ ನೋಡಿ, ನಾವು ಅವಲಕ್ಕಿನ ಇದು ಬೆಲ್ಲದ ನೀರಲ್ಲೇ ನಾವು ಚೆನ್ನಾಗಿ ಕುದಿಸ್ಕೊಬೇಕು. ಅವಲಕ್ಕಿ ಸಾಫ್ಟ್ ಆಗಬೇಕು. ಸೊ ನಾವು ಇದನ್ನು ಅವಲಕ್ಕಿನ ನಾವು ಸ್ವಲ್ಪ ರೋಸ್ಟ್ ಮಾಡಾಕಿರೋದ್ರಿಂದ ಸ್ವಲ್ಪ ಟೈಮ್ ಹಿಡಿಯುತ್ತೆ ಅದು ಸಾಫ್ಟ್ ಆಗೋದಕ್ಕೆ. ನೋಡಿ, ಇದನ್ನು ಆದಷ್ಟು 5 ಮೀಡಿಯಮ್ ಫ್ಲೇಮಲ್ಲೇ ಚೆನ್ನಾಗಿ ಕುದಿಸ್ಕೊಳ್ಳಿ. ಇದಕ್ಕೆ ನೀವು ಮಿಸ್ ಮಾಡದೆ 2 ಕಪ್ ಆಗೋಷ್ಟು ಬೆಲ್ಲದ ನೀರಂತೂ ಹಾಕಲೇಬೇಕು. ಆವಾಗ ಅವಲಕ್ಕಿ ಸಾಫ್ಟಾಗಿ ಮತ್ತು ಸ್ಮೂತಾಗಿ ತಿನ್ನೋದಕ್ಕೆ ಸಹ ತುಂಬಾ ಚೆನ್ನಾಗಿರುತ್ತೆ. ಆವಾಗ ಅವಲಕ್ಕಿನೂ ಸಹ ಚೆನ್ನಾಗಿ ಬೆಂದಿರುತ್ತೆ. ಸೊ ನೋಡಿ, ಈಗ ನಾನು ಅದನ್ನು ಚೆನ್ನಾಗಿ ಬೇಯಿಸ್ಕೊತಾ ಇದ್ದೀನಿ. ಇವಾಗ ನೋಡಿ, ಫೈನಲಿ ಫ್ರೆಂಡ್ಸ್, ನೀರು ಸಹ ಕಮ್ಮಿ ಆಗಿದೆ. ಅವಲಕ್ಕಿನೂ ಸಹ ಇವಾಗ ಚೆನ್ನಾಗಿ ಬೆಂದಿದೆ. ನೀವು ಈಗ ನೋಡ್ಬೋದು, ಈ ಥರ ಸಾಫ್ಟಾಗಿ ಬೆಂದಿದೆ. ಇಷ್ಟ ಆದರೆ ಸಾಕು. ಇವಾಗ ನಾನು ಇದಕ್ಕೆ ಮುಂಚೆನೇ ರೋಸ್ಟ್ ಮಾಡಿ ಇಟ್ಕೊಂಡಿದ್ದಂಥ ಕೊಬ್ಬರಿ ತುರಿ ಏನಿದೆಯಲ್ಲ ಅದನ್ನು ಹಾಕ್ಕೊತಾ ಇದ್ದೀನಿ. ಅದನ್ನು ಹಾಕೊಂಡು ನಾವೀಗ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ. ಆದಷ್ಟು ಸ್ವಲ್ಪ ನೀರು ಇದ್ದಾಗಲೇ ಹಾಕ್ಕೊಳ್ಳಿ. ಆವಾಗ ಕೊಬ್ಬರಿ ತುರಿನ ಸಹ ಬೆಲ್ಲದ ಜೊತೆ ಚೆನ್ನಾಗಿ ಹೊಂದ್ಕೊಳ್ಳುತ್ತೆ. ನೋಡಿ, ಇದನ್ನು ನಾವೀಗ ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಡಿದ್ದೀನಿ. ಇದಕ್ಕೆ ನಾನು ಇವಾಗ ಏಲಕ್ಕಿ ಪೌಡರ್ ಏನಿದೆಯಲ್ಲ ಅದನ್ನು ಹಾಕ್ಕೊತಾ ಇದ್ದೀನಿ. ಇದನ್ನು ಹಾಕೊಳ್ಳೋದ್ರಿಂದ ತುಂಬಾ ಟೇಸ್ಟ್ ಇನ್ನೂ ಎನ್ಹಾನ್ಸ್ ಆಗುತ್ತೆ ಅಂತಲೇ ಹೇಳ್ಬೋದು. ಮತ್ತು 1 ಟೇಬಲ್ ಸ್ಪೂನ್ ಆಗೋಷ್ಟು ತುಪ್ಪನ ಹಾಕ್ಕೊತಾ ಇದ್ದೀನಿ. ನೋಡಿ, ಇವಾಗ ಇದನ್ನು ನಾವು ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ಕೊನೆಯದಾಗಿ ನಾನು ಹುರಿದಿಟ್ಕೊಂಡಿರೋಂಥ ಡ್ರೈ ಫ್ರೂಟ್ಸ್ ಎಲ್ಲ ಏನಿತ್ತಲ್ಲ ಅದನ್ನು ಸಹ ಕೊನೆಯದಾಗಿ ಹಾಕ್ಕೊಂಡು ಮಿಕ್ಸ್ ಮಾಡ್ಕೊತಾ ಇದ್ದೀನಿ. ನೋಡಿ, ನೀವು ಈ ಟೈಮಲ್ಲಿ ಆದಷ್ಟು ಲೋ ಫ್ಲೇಮಲ್ಲೇ ಇಟ್ಕೊಂಡು ಮಾಡ್ಕೊಳ್ಳಿ. ಇವಾಗ ನೋಡಿ, ಈಗ ಚೆನ್ನಾಗಿ ಮಿಕ್ಸ್ ಮಾಡಿ ನಾನು ಇದನ್ನು ಈಗ ಆಫ್ ಮಾಡ್ಕೊತಾ ಇದ್ದೀನಿ. ಸೊ ನೋಡಿ, ಫೈನಲಿ ರೆಡಿ ಆಯಿತು. ಇಷ್ಟೇ, ತುಂಬಾ ಸಿಂಪಲ್ ಮತ್ತು ಈಸಿಯಾಗಿ ಮಾಡ್ಕೊಬೋದು.
ಸೊ ನೀವು ಇದನ್ನು ದೇವರ ನೈವೇದ್ಯಕ್ಕೂ ಸಹ ಮಾಡ್ಕೊಬೋದು, ತುಂಬಾ ಬೇಗನೆ ಆಗುತ್ತೆ. ಮತ್ತು ನಿಮ್ಗೆ ಏನಾದರೂ ಸ್ವೀಟ್ ತಿನ್ಬೇಕು ಅನ್ನಿಸ್ದಾಗ ಸಹ ಮಾಡ್ಕೊಬೋದು, ತುಂಬಾ ಚೆನ್ನಾಗಿರುತ್ತೆ. ಸೊ ನೀವು ಒಂದ್ಸತಿ ಟ್ರೈ ಮಾಡಿ ನೋಡಿ, ಹೇಗಿತ್ತು ಅಂತ ಕಮೆಂಟಲ್ಲಿ ತಿಳಿಸಿ. ಇಷ್ಟ ಆದರೆ ಲೈಕ್ ಮಾಡಿ ಆ್ಯಂಡ್ ಇದೇ ಥರ ಮೋರ್ ಕುಕಿಂಗ್ ವೀಡಿಯೋಸ್ಗೋಸ್ಕರ ಚಾನಲ್ನ ಸಬ್ಸ್ಕ್ರೈಬ್ ಆಗೋದನ್ನು ಮಾತ್ರ ಮರಿಬೇಡಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್.